ಪ್ರಾಮಾಣಿಕ ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ರು, ಮತ್ತೆ ಜನಪ್ರತಿನಿಧಿಗಳಿಗೆ ಅನ್ವಯ ಆಗುದಿಲ್ವಾ ಅವ್ರ ತಲೆದಂಡ ಯಾವಾಗ ಅಂತಂದು ಪ್ರಶ್ನೆ ಮಾಡ್ತಾರೆ. ಕಾನೂನಲ್ಲಿ ಮಾಡೋದಕ್ಕೆ ಇರ್ತದೆ ಒಂದು, ಈಗ ಮಾಡಿಲ್ಲ ಅಂದ್ರೆ ಏನ್ ಪ್ರಶ್ನೆ ಇರ್ತಿತ್ತು? ಅಧಿಕಾರಿಗಳನ್ನ ಮಾತ್ರ ಹೊಣೆ ಮಾಡಿ ಕೈ ತೊಳ್ಕೊಂಡು ನೀವು ಯಾಕೆ ಆ ಥರ ತೀರ್ಮಾನ? ತನಿಖೆ ಆಗಬೇಕಲ್ವಾ? ಈಗ ನಾನೇ ಒಬ್ಬ ಸಚಿವನಾಗಿ ಅದ್ರ ಬಗ್ಗೆ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ ನಂದು. ನಾನು ಕೇಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಈಗ CIDನೋ CODನೋ ಏನೋ ತನಿಖೆ ನಡೀತಾ ಇದೆ, ಅವ್ರಿಗೆ ಬಿಟ್ಬಿಡಿ, ಅವ್ರು ಮಾಡಲಿ. ಸರಿನೋ ತಪ್ಪು ಅಲ್ಲಿ ಗೊತ್ತಾಗ್ತದೆ. ಜನಪ್ರತಿನಿಧಿಗಳಿಗೆ ಆದ್ರೆ CID ಎನ್ಕ್ವೈರಿ ಆದ್ಮೇಲೆ ಅಧಿಕಾರಿಗಳಿಗೆ ಯಾವುದೇ ತನಿಖೆ ಜನಪ್ರತಿನಿಧಿಗಳು ಇನ್ವಾಲ್ವ್ ಇದ್ರೂ ಕೂಡ ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆ ನಡೆಯುತ್ತಿಲ್ಲ. ಅವರಿಗೆ ತನಿಖೆ ಆದ್ಮೇಲೆ ಅಂತ ಹೇಳ್ತೀರಿ, ಅಧಿಕಾರಿಗಳು ಏಕಾಏಕಿ ಕಾನೂನು ನಿಭಾಯಿಸೋರು ಯಾರು? ಜನಪ್ರತಿನಿಧಿಗಳ ಇಲ್ಲಾಂದ್ರೆ ಅಧಿಕಾರಿಯವರ? ಆ ಸಿಸ್ಟಮ್ನ ಫಸ್ಟ್ ಮಾಡ್ತಾರೆ ಯಾವಾಗಲೂ ಅಷ್ಟೇ. ಹಂಗಂದ ತಕ್ಷಣ ಜನಪ್ರತಿನಿಧಿಗಳು ತಪ್ಪು ಮಾಡ್ಯಾರ ಇಲ್ಲ ಅದು ಬೇರೆ. ಈಗ ನಮ್ಮ ಅಪ್ಪವ್ರ ಮೇಲೂ ಕೇಸ್ ಇದ್ವಪ್ಪ, ಅವಾಗೇನು ಹಾಗೆ ಎಲ್ಲ ನಡೆದು ಹೋಗ್ಬಿಡುತ್ತಾ? ಹಂಗೇನಿಲ್ಲ, ನಾವು ಫೇಸ್ ಮಾಡಿದ್ವಲ್ಲ. ಆ ಥರ ಕಾನೂನನ್ನ ಫೇಸ್ ಮಾಡಬೇಕಾಗುತ್ತೆ, ಕಾನೂನು ಗಟ್ಟಿ ಇಟ್ಕೊಳ್ಬೇಕಾಗತ್ತೆ. ಅದನ್ನು ಮಾನ್ಯ ಸಿದ್ದರಾಮಯ್ಯವರು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ ಇರ್ತಕ್ಕಂಥದ್ದು. ಕೆಲವು ಮಾಧ್ಯಮದಲ್ಲಿ ಹೇಳಿದ್ರು ಎಲ್ಲ ಮೇಜು ತಟ್ಟುಬಿಟ್ರು, ಹಂಗೆ ಹೇಳ್ಬಿಟ್ರು. ಏನೂ ಆಗಿಲ್ಲ, ಎಲ್ಲರಿಗೂ ಅವಕಾಶ ಕೊಟ್ಟರು, ನಿಮ್ಮ ಭಾವನೆಗಳನ್ನು ಹೇಳಿ ಅಂತ. ಅದನ್ನು ಈ ಸಂದರ್ಭದಲ್ಲೂ ಅಷ್ಟೇ, ಯಾವುದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಾರೆ. ನಾವೆಲ್ಲ ಹೇಳಿದ್ಮೇಲೆ ಅವ್ರಿಗೆ ತೀರ್ಮಾನಕ್ಕೆ ನಾವು ಬಿಡಬೇಕಾಗತ್ತೆ. ಯಾಕೆಂದರೆ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಆಗೋದ್ರಿಂದ ಅವ್ರು ಏನು ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಅವ್ರು ತಗೊಳ್ಬೇಕು. ಅವರಿಗೆ ಈ ಸರ್ಕಾರದ ನಿರ್ಲಕ್ಷ್ಯ ಅನಿಸ್ತಾ ಇಲ್ವಾ ಸರ್? ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ ಯಾರು? ಬಿಜೆಪಿ ಅವ್ರ ಬದನೆಕಾಯಿ ಏನಾಯ್ತಂತೆ ಸಿಂಧೂರದು ಹೆಣ್ಮಕ್ಳನ್ನ ಎದುರುಗಡೆ ಅವ್ರ ಯಜಮಾನ್ರನ್ನ ಹೊಡೆದ್ರಲ್ಲ, ಎಷ್ಟು ಜನರನ್ನ ಇಂಟೆಲಿಜೆನ್ಸ್ ತೆಗ್ದಾರೆ? ಅದನ್ನೇ ಹೇಳ್ತಾರೆ. ಸಿಂಧೂರ್ದು ಎಷ್ಟು ಜನರನ್ನ ತೆಗೆದ್ರೆ ಇವತ್ತವರೆಗೂ ಆಕ್ಷನ್ ಇಲ್ಲ ರೀ. ಅದು ಯಾವುದೋ ಗುಜರಾತಲ್ಲ ಎಲ್ಲೋ ಬ್ರಿಡ್ಜ್ ಬಿದ್ದೋಯ್ತು, ಇವತ್ತವರೆಗೂ ಆಕ್ಷನ್ ಇಲ್ಲ. ಕುಂಭಮೇಳ ಎಷ್ಟೋ ವರ್ಷದಿಂದ ರೆಡಿ ಮಾಡ್ಕೊಂಡು ಎಲ್ಲ ಮಾಡಿ ಸ್ಟ್ಯಾಂಪಿಡ್ ಆಗಿ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಂದನೂ ಸಾಧ್ಯ ಇಲ್ಲ, ಯಾವ ಸರ್ಕಾರದಿಂದನೂ ಸಾಧ್ಯ ಇಲ್ಲ. ತಿಳ್ಕೊಳ್ಳಿ, ಇದರಂಥ ಘಟನೆಗಳು ಆಗಬಾರ್ದು. ಇದೆಲ್ಲ ಒಂಥರ ಕರ್ನಾಟಕಕ್ಕೆ ಒಂಥರ ಚುಕ್ಕೆ ಇದ್ದಂಗೆ. ಚುಕ್ಕೆ ಅಂದ್ಕೊಂಡು ಎದ್ಬಿಟ್ಟು ಹೋಗೋಕ್ಕೂ ಆಗಲ್ಲ. ಯಾಕೆಂದ್ರೆ ಆ ನೋವನ್ನು ನಾವು ಅಲ್ಲಿ ಇದ್ದಾಗಲೇ ನಾವು ಅದು ಅನುಭವಿಸ್ತಾ ಗೊತ್ತಾಗ. ನನಗೂ ಒಬ್ಬ ಮಗ ಇದೆ, ಹೆಂಗೆ ಆಗುತ್ತೆ ಅನ್ನೋದು ನಮಗೂ ಗೊತ್ತಿದೆ. ಆಗಬಾರ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾನ್ಯ ಸಿದ್ದರಾಮಯ್ಯ ಅದನ್ನ ಪ್ರಶ್ನೆ ಮಾಡದೇ ಇದ್ದೆ ಒಳ್ಳೆಯದು. ಪ್ರಶ್ನೆ ಮಾಡಿ, ಏನು ತಪ್ಪೇನಲ್ಲ. ಆದರೆ ಕಾನೂನು ರೀತಿಯಲ್ಲಿ ಅದು ಹೋಗೋದು ಮುಂದೆ ಒಳ್ಳೆಯದು ಅಂಥೇಳಿ BJPಯವ್ರು ಹೇಳ್ತಾರೆ ಅಂತ ಉತ್ತರ ಕೇಳೋದಕ್ಕಾಗಲ್ಲ. ಕುಮಾರಸ್ವಾಮಿ ಅವ್ರು ಹೇಳಿದ್ರಪ್ಪ, ಗವರ್ನರ್ ಅವ್ನು ಯಾವನು ಅಂತ. ಪಕ್ಕದಲ್ಲಿ ವಿಜೇಂದ್ರ ಕೂತ್ಕೊಂಡ್ತಾ ಇದ್ರು. ಏನು ಮಾಡ್ತಿದ್ರಂತೆ? ಅಲ್ಲಿ ಕಿಸ್ಕೊಂಡು ಕೂತ್ಕೊಂಡಿದ್ರು. ನಾಚಿಕೆ ಆಗಲ್ಲ ಅವರಿಗೆ? ಇವ್ರು ರೆಸಿಗ್ನೇಷನ್ ಕೇಳ್ತಾರಲ್ಲ, ನರೇಂದ್ರ ಮೋದಿ ಅವ್ರದ್ದು ಕೇಳಿದಾರ ಇವರು? ನಾನು ಇಷ್ಟು ಹೇಳ್ತೀನಿ, ನಾನು ಬನ್ನಿ ಡಿಸ್ಕಷನ್ಗೆ, ನಾನು ಈಗ ಕೂತ್ಕೊಳ್ತೀನಿ.